ಹಲೋ ಸ್ನೇಹಿತರೆ, ಲಕ್ಷ್ಮೀ ನಿವಾಸ ಧಾರಾವಾಹಿಯ ಭಾವನಾ ಅವರು ರಿಯಲ್ ಲೈಫನಲ್ಲಿ ಎಷ್ಟು ಮಾಡ್ರನ್ ಗೊತ್ತಾ? ಹೌದು ಗೆಳೆಯರೇ, ಲಕ್ಷ್ಮೀ ನಿವಾಸ ಭಾವನಾ ಅಂತ ನೆನಪಾದರೆ ಸಾಕು, ನಮಗೆ ನೆನಪಾಗುವುದೇ ಅವರ ಹೇರ್ ಸ್ಟೈಲ್. ಆದರೆ ಅವರ ರಿಯಲ್ ಲೈಫ್ನಲ್ಲಿ ಆ ಹೇರ್ ಸ್ಟೈಲ್ ಅವರಿಗೆ ಇಲ್ಲ. ಹೌದು ಗೆಳೆಯರೇ, ತುಂಬ ಶಾರ್ಟ್ ಹೇರ್ ಹೊಂದಿದ್ದಾರೆ ದಿಶಾಮದನ. ಆದರೆ ಅವರಿಗೆ ಆ ಪಾತ್ರಕ್ಕೆ ಸರಿ ಹೊಂದುವಂಥ ವಿಗ್ನ ತಗೊಂಡು ಬಂದು ಡೈರೆಕ್ಟರ್ ಕೊಟ್ಟಿದ್ದಾರಂತೆ. ಅವರ ಕೆಲವೊಂದು ಇಂಟರ್ವ್ಯೂವಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗೆ ಅವರ ರಿಯಲ್ ಲೈಫಿಗೆ ಬಂದರೆ, ಮೊದಲು ಅವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಕುಲವಧು ಎಂಬ ಧಾರಾವಾಹಿಯಲ್ಲಿ ವಚನ ಎಂಬ ನೆಗೆಟಿವ್ ರೋಲ್ನ ಮಾಡಿದ್ದರು. ಆದರೆ ಕಾಲಾಂತರದಲ್ಲಿ ಅವರಿಗೆ ಅವರ ಅಪ್ಪನ ಬಿಸ್ನೆಸ್ ನೋಡಿಕೊಳ್ಳುವ ಜವಾಬ್ದಾರಿ ಬಂತಂತೆ. ಹಾಗಾಗಿ ವಚನ ಎಂಬ ಪಾತ್ರಕ್ಕೆ ಗುಡ್ ಬೈ ಹೇಳಿ ಬಿಸ್ನೆಸ್ ಕಡೆ ತಲೆ ಮಾಡಿಕೊಂಡು ಹೋದರು. ಆದರೆ ಕೆಲವು ಸಮಯದ ನಂತರ ಮತ್ತೆ ಕೂಡ ಆ್ಯಂಕರ್ ಆಗಿ ಇಂಡಸ್ಟ್ರಿಗೆ ಬಂದರು. ಹೌದು, ರಾಘವೇಂದ್ರ ಅವರ ಜೊತೆ ಕೆಲವೊಂದು ಆ್ಯಂಕರ್ ಕೆಲಸವನ್ನು ಮಾಡಿದ್ದಾರೆ. ಅವರು ಅದರಲ್ಲೂ ಕೂಡ ಎನಿಸಿಕೊಂಡಿದ್ದಾರೆ. ಹಾಗೆ ಇನ್ನೊಂದು ಹೇಳಬೇಕೆ ಅಂದರೆ, ದಿಶಾಮದನ್ ಅವರು ಒಳ್ಳೆ ಡ್ಯಾನ್ಸರ್. ಹೌದು ಗೆಳೆಯರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರಂತೆ. ಅವರಿಗೆ ಆ ಟ್ಯಾಲೆಂಟು ಸಣ್ಣ ವಯಸ್ಸಿಂದನೇ ಬಂದಿದೆ. ತುಂಬ ಕಾಂಪಿಟೇಷನ್ ನಾನು ಹೋಗ್ತಾ ಇದ್ದೆ, ಅದರಲ್ಲೆಲ್ಲ ಕೂಡ ವಿನ್ ಆಗ್ತಾ ಇದ್ದೆ ಅಂತ ದಿಶಾಮದನ ಅವರೇ ಹೇಳ್ಕೊಂಡಿದ್ದಾರೆ. ಹಾಗೆ ಅವರ ರಿಯಲ್ ಲೈಫಿಗೆ ಹೋದರೆ ಅವರಿಗೆ ಮದುವೆ ಆಗಿದೆ. ಹೌದು ಗೆಳೆಯರೆ, ನಿಮಗೆ ಶಾಕ್ ಎನಿಸಬಹುದು. ಅವರು ಒಂದು ಗಂಡು ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ಇಬ್ಬರ ತಾಯಿ ಮಕ್ಕಳು ಎಂದರೆ ನಂಬಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ಅಷ್ಟು ನೀಟಾಗಿ ಅವರು ತಮ್ಮ ಡಯಟ್ನ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಬಾಡಿನ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಆ ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ಹೌದು, ಭಾವನಾ ಅವರಿಗೆ ಲಕ್ಷ್ಮೀ ನಿವಾಸ ಸೀರಿಯಲ್ ಸಿಕ್ಕಿದೆ ದೊಡ್ಡ ಶಾಕ್ ಅಂತೆ. ಅವರಿಗೆ ಆ ಪಾತ್ರದ ಬಗ್ಗೆ ಹೇಳಿದಾಗ ಅವರು ನಿಜವಾಗ್ಲೂ ನನಗೆ ಮಾಡೋಕ್ಕಾಗಲ್ಲ, ಇದು ನನ್ನ ರಿಯಲ್ ಲೈಫಿಗೆ ಆಪೋಸಿಟ್ ಆಗಿದೆ ಅಂತ ಹೇಳಿದ್ರಂತೆ. ಆದರೆ ಡೈರೆಕ್ಟರ್ ಅವರು, ಇಲ್ಲ ಮೇಡಮ್, ನೀವು ಮಾಡೇ ಮಾಡ್ತೀರಾ ಅಂತ ಆತ್ಮವಿಶ್ವಾಸನ ಕೊಟ್ಟು ಆ ಸೀರಿಯಲ್ಗೆ ಒಪ್ಪಿಸಿದ್ದಾರಂತೆ. ಆದರೆ ನಿಜವಾಗಲೂ ಭಾವನಾ ಅವರು ಆ ಸೀರಿಯಲಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಅಲ್ವಾ ಸ್ನೇಹಿತರೆ? ಅವರು ರಿಯಲ್ ಲೈಫಿಗೂ ಹಾಗೂ ಪಾತ್ರದ ಹೆಸರಿಗೂ ಒಂದಕ್ಕೊಂದು ಮ್ಯಾಚೇ ಇಲ್ಲ. ಅದೇ ರೀತಿ ಅವರು ಕೂಡ ಇದ್ದಾರಂತೆ. ಇಲ್ಲಿಗೆ ಅವರ ಬಗ್ಗೆ ಇನ್ಫಾರ್ಮೇಷನ್ ಮುಗಿತು ಸ್ನೇಹಿತರೆ. ನಿಮಗೆ ದಿಶಾಮದನ್ ಅವರ ಬಗ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಚಾನಲ್ನ ಲೈಕ್ ಮಾಡಿ.